ನಮಸ್ಕಾರ ಗೆಳೆಯರಿ, ನಾನು ನಿಮ್ಮ ಮಲ್ಲಿಕಾರ್ಜುನ್. ಇಂದಿನ ವಿಡಿಯೋದಲ್ಲಿ ನಾವು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿರುವ ಐತಿಹಾಸಿಕ ಸೋಮನಾಥೇಶ್ವರ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಈ ದೇವಸ್ಥಾನ ಹೆಸರಿಗಾಗಿ ಮಾತ್ರವಲ್ಲ, ಇದರ ಆರ್ಕಿಟೆಕ್ಚರ್, ಶಾಂತಿ ಮತ್ತು ಇತಿಹಾಸ ಎಲ್ಲವೂ ಅದ್ಭುತ. ಬನ್ನಿ ವಿಡಿಯೋ ಆರಂಭಿಸೋಣ. ಲಕ್ಷ್ಮೇಶ್ವರಕ್ಕೆ ತಲುಪೋದು ತುಂಬಾ ಸುಲಭ. ಗದಗಿನ ಸರಿ ಸುಮಾರು 50 ಕಿಲೋಮೀಟರ್, ಹುಬ್ಬಳ್ಳಿಯಿಂದ 55 ಕಿಲೋಮೀಟರ್. ಬಸ್, ಬೈಕ್, ಕಾರ್ ಎಲ್ಲದರ ಮೂಲಕ ಸುಲಭವಾಗಿ ಬರಬಹುದು. ಇನ್ನು ನೀವು ನೋಡುತ್ತಿದ್ದೀರಿ ದೇವಸ್ಥಾನದ ಕಡೆ ಹೋಗೋ ರಸ್ತೆ. ಸೌಂದರ್ಯದಿಂದ ತುಂಬಿರುವ ಈ ಹಳ್ಳಿಯ ವಾತಾವರಣ ಎಲ್ಲರಿಗೂ ಮನಸೆಳೆಯುತ್ತದೆ. ಈಗ ನಾವು ಸೋಮನಾಥೇಶ್ವರ ದೇವಸ್ಥಾನಕ್ಕೆ ಹೊರಗಿದ್ದೇವೆ. ಇದು ಬಹಳ ಹಳೆಯವಾದ ಚಾಲುಕ್ಯರ ಕಾಲದ ಶೈಲಿಯಲ್ಲಿ ನಿರ್ಮಿತವಾಗಿದೆ. ಕಲ್ಲಿನ ಮೇಲಿನ ಸೂಕ್ಷ್ಮ ಕೆತ್ತನೆಗಳು ಇಂದಿಗೂ ಇಂಟ್ಯಾಕ್ಟ್ ಆಗಿವೆ. ಮೊದಲ ನೋಟಕ್ಕೆ ದೇವಾಲಯ ಗ್ರ್ಯಾಂಡರ್ ಮನೆ ಸೆಳೆಯುತ್ತದೆ. ದೇವಾಲಯದೊಳಗೆ ಗುಡ್ಡದಂತೆ ಮೂರ್ತಿಗಳಿದ್ದಾರೆ. ಇಲ್ಲಿರುವ ಸೋಮನಾಥೇಶ್ವರ ಅಂದರೆ ಶಿವ ಲಿಂಗ ರೂಪದಲ್ಲಿ ಬಹಳ ಪ್ರಸಿದ್ಧ ಪಡೆದಿದೆ. ಗರ್ಭಗುಡಿಯೊಳಗೆ ಶಾಂತಿ, ಧಾರ್ಮಿಕತೆ ಮನಸ್ಸಿಗೆ ನೆಮ್ಮದಿ ಕೊಡುತ್ತದೆ. ಪ್ರತಿದಿನ ಪೂಜಾ, ಅಭಿಷೇಕ ಎಲ್ಲವೂ ನಡೆಯುತ್ತದೆ. ಇಲ್ಲಿನ ಶಿಲ್ಪಕಲೆ ಹಾಗೂ ಇತಿಹಾಸ ಹೇಳುವುದಾದೆಂದರೆ, ಸೋಮನಾಥ ದೇವಸ್ಥಾನ ಪಶ್ಚಿಮ ಚಾಲುಕ್ಯರ ಕಾಲದ ಒಂದು ಸುಂದರ ಉದಾಹರಣೆಯಾಗಿದೆ. ಸರಿಸುಮಾರು 11-12ನೇ ಶತಮಾನದಲ್ಲಿ ನಿರ್ಮಿತವಾಯಿತು. ಕಲ್ಲಿನ ಬಂಡೆಗಳ ಮೇಲೆ ಅದ್ಭುತ ಶಿಲ್ಪಕಲೆ ಮಾಡಲಾಗಿದೆ. ಪಿಲ್ಲರ್ಗಳ ಗೋಡೆಗಳ ಮೇಲಿನ ಕೆತ್ತನೆಗಳು ಆ ಕಾಲದ ಶಿಲ್ಪ ಕಲಾವಿದರ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ದೇವಸ್ಥಾನ ಸುತ್ತಮುತ್ತಲು ತುಂಬಾ ಶಾಂತವಾದ ಪರಿಸರ. ಕುಟುಂಬದ ಜೊತೆ ಬರೋಕೆ ಪರ್ಫೆಕ್ಟ್ ಪ್ಲೇಸ್. ಹಾಗೂ ಫೋಟೋಗ್ರಫಿ ಮಾಡಲು ಬ್ಯೂಟಿಫುಲ್ ಸ್ಪಾಟ್ಗಳು ಸಿಗುತ್ತವೆ. ಇಲ್ಲಿ ಬರೋರಿಗೆ ಎಲ್ಲರಿಗೂ ಒಂದು ಸೂಚನೆ: ಬೆಳಗ್ಗೆ ಅಥವಾ ಸಾಯಂಕಾಲ ಬರೋದು ಇಲ್ಲಿ ತುಂಬಾ ಬೆಸ್ಟ್. ಹಾಗೂ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ಇವತ್ತು ನಾವು ಲಕ್ಷ್ಮೇಶ್ವರದ ಐತಿಹಾಸಿಕ ಸೋಮನಾಥೇಶ್ವರ ದೇವಸ್ಥಾನವನ್ನು ಎಕ್ಸ್ಪ್ಲೋರ್ ಮಾಡಿದ್ದೇವೆ. ನಿಮಗೆ ಈ ಲೋಗ್ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿ. ಮುಂದಿನ ಲೋಗ್ ಯಾವ ಜಾಗ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೆ ಹೊಸ ವಿಡಿಯೋನಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ ಗೆಳೆಯರೇ.